ನೋಡಿ ಇದರಲ್ಲೂ ಚರಕ ಸಮಿತಿ ಅಂತ ಬರ್ದಿದೆ. ಪಾಪ ನೀನು MBBS ಡಾಕ್ಟರ್ ತಾನೆ, ಹೌದು. ಆಯುರ್ವೇದ ಏನಕ್ಕೆ ಫಾಲೋ ಮಾಡ್ತೀಯಾ? ಗುಡ್ ಕ್ವೆಶ್ಚನ್. ಅಲೋಪತಿನಲ್ಲಿ ದ ಫೋಕಸ್ ಈಸ್ ಮೋರ್ ಆನ್ ಡಿಸೀಸ್ ಅಂಡ್ ಡ್ರಗ್ಸ್, ಅಂದ್ರೆ ಕಾಯಿಲೆ ಹೇಗೆ ವಾಸಿ ಮಾಡೋದು ಮತ್ತೆ ಅದಕ್ಕೆ ಯಾವ ಮೆಡಿಸಿನ್ ಕೊಡಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಆಯುರ್ವೇದದಲ್ಲಿ ದ ಫೋಕಸ್ ಈಸ್ ಆನ್ ಹೆಲ್ತ್. ನೀವು ಆರೋಗ್ಯವಾಗಿ ಹೇಗಿರಬೇಕು ಅಂತಂದ್ಬಿಟ್ಟು ಆಯುರ್ವೇದ ಹೇಳ್ಕೊಡುತ್ತೆ. ಅದರಲ್ಲಿರೋ ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡಿದ್ರೆ ಕಾಯಿಲೆನೇ ಬರೋದಿಲ್ಲ. ಒಂದ್ ವೇಳೆ ಕಾಯಿಲೆ ಬಂದರೂ ಅದರಲ್ಲಿ ಮೆಡಿಸಿನ್ ಕೂಡ ಇರುತ್ತೆ. ಅಲೋಪತಿ ಇಸ್ ಮೋರ್ ಆಫ್ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್. ಫಾರ್ ಎಕ್ಸಾಂಪಲ್, ನಿಮಗೆ ಕೆಮ್ಮು ನೆಗಡಿ ಜ್ವರ ಬಂದ್ರೆ ನಿಮ್ಗೊಂದು ಆಂಟಿಬಯೋಟಿಕ್ ಮತ್ತೆ ಕೋಲ್ಡ್ ಕಮ್ಮಿ ಆಗೋದಕ್ಕೆ ಮೆಡಿಸಿನ್ ಕೊಡ್ತಾರೆ. ಬಟ್ ಆಯುರ್ವೇದದಲ್ಲಿ ನಿಮಗೆ ಕೆಮ್ಮು ನೆಗಡಿ ಬರೋದಕ್ಕೆ ಇಮ್ಯುನಿಟಿ ಯಾಕೆ ಕಮ್ಮಿ ಆಯಿತು, ಯಾವ ದೋಷಗಳು ಜಾಸ್ತಿ ಆಗಿದೆ, ಅದಕ್ಕೆ ಪರಿಹಾರ ಏನು, ಅದಕ್ಕೆ ಏನು ತಿನ್ಬೇಕು ಏನು ತಿನ್ನಬಾರ್ದು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಕ್ವಿಕ್ ಆಗಿ ಡಯಾಗ್ನೋಸ್ ಮಾಡಿ ಕ್ವಿಕ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ರೆ ಅಲೋಪತಿಕ್ ಮೆಡಿಸಿನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಇನ್ಫೆಕ್ಷನ್ಸ್ ಇಲ್ಲಾಂತಂದ್ರೆ ಹಾರ್ಟ್ ಅಟ್ಯಾಕ್, ಆವಾಗ ಅಲೋಪತಿನೇ ತಗೋಬೇಕು. ಅಲೋಪತಿ ಈಸ್ ಫಾರ್ ಎಮರ್ಜೆನ್ಸಿ, ಆದ್ರೆ ಆಯುರ್ವೇದ ಈಸ್ ಅ ವೇ ಆಫ್ ಲೈಫ್ ಟು ಬಿ ಹೆಲ್ದಿ. ಏನ್ ಪ್ರಿಫರ್ ಮಾಡ್ತೀರಾ, ಆಯುರ್ವೇದನ ಅಲೋಪತಿನ?